अखिल कर्नाटक विश्वकर्मा महासभा की जिला इकाई ने शहर के कुंभारवाड़ा कमान के निकट विश्वकर्मा कल्याण मंडप में भगवान श्री विश्वकर्मा जयंती समारोह का आयोजन किया गया। इस कार्यक्रम के उद्घाटन में विश्वकर्मा एकदंडगी मठ के परम पूज्य श्री 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 दोदेंद्र महास्वामी जी उपस्थित थे। इस अवसर पर पूर्व विधान परिषद सदस्य एवं अखिल कर्नाटक विश्वकर्मा महासभा के मानद अध्यक्ष श्री केपी नंजुंडी, जिला अध्यक्ष श्री दत्तात्री विश्वकर्मा हिप्पलगांव, उपाध्यक्ष श्री पांडुरंगा विश्वकर्मा, महिला इकाई की उपाध्यक्ष श्रीमती सुलोचना जी विश्वकर्मा, युवा इकाई की अध्यक्ष प्रशांत विश्वकर्मा, नगर परिषद अध्यक्ष मोहम्मद गौस, युवा नेता महेश मेलारी, युवा नेता तरुण नागमारपल्ली आदि उपस्थित थे। केपी न्यूज के कैमरामैन पपुराज का कवरेज। देश विदेश और स्थानीय समाचारों के लिए चैनल को लाइक, शेयर और सब्सक्राइब कीजिए। ಕಾರ್ಯದ ರೂಪದಲ್ಲಿ ಜಾರಿಗೆ ತರ್ತಕ್ಕಂಥದ್ದು ಯಾವುದಾದ್ರೂ ಕೂಡ ಇದ್ರೆ ಅದು ವಿಶ್ವಕರ್ಮ ಸಮಾಜ ಏನ್ರಿ? ಎಲ್ಲರ ನೋಡಿ ಸಂಗೀತದವರಿದ್ದಾರೆ, ಅದರೊಳಗೆ ಭರತನಾಟ್ಯ ಇದೆ, ಅದರೊಳಗೆ ಬಡಿಗೆಯರಿದ್ದಾರೆ, ಏನ್ರಿ ಅದರೊಳಗ ಮತ್ತ ಒಡವೆಗಳನ್ನು ಮಾಡ್ತಕ್ಕಂಥವ್ರಿದ್ದಾರೆ. ಇವತ್ತೆಲ್ಲಾ ಹೆಣ್ಮಕ್ಳು ಕೂಡ ಒಡವೆಗಳನ್ನ ಹಾಕೊಳ್ತಾರೆ ಮೈ ಮೇಲೆ, ಚಂದ ಚಂದದ ಒಡವೆಗಳನ್ನ ಹಾಕೊಳ್ತಾರೆ ಅಂತಂದ್ರೆ ಅದೆಲ್ಲವೂ ಯಾರ ಚಿತ್ರಕಲೆ, ಯಾರ ಜ್ಞಾನ, ಯಾರ ವಿದ್ಯೆ ಅಂತಂದ್ರೆ ಅದು ವಿಶ್ವಕರ್ಮಗಳ ಕಲೆ ಅಂತಕ್ಕಂಥದ್ದು. ಆ ಕಲೆಗೆ ಪ್ರೋತ್ಸಾಹಿಸುವಂತಹ ಕೈ ಎಲ್ಲಿರ್ತಾವೋ ಖಂಡಿತವಾಗಿ ಕೂಡ ಆ ಜಗತ್ತು ಬೆಳಕು ಕಾಣುತ್ತೆ ಅಂತಕ್ಕಂಥದ್ದು. ಅಂತಹ ಒಂದು ಈ ಜಗತ್ತಿನ ಮೇಲೆ ಯಾವುದೇ ಕಾರ್ಯವಾದರೂ ಕೂಡ ಮೇಲು ಕೀಳಾಗಿ ಕಾಣಬಾರದು, ಎಲ್ಲಾ ಕಾರ್ಯಗಳು ಕೂಡ ಶ್ರೇಷ್ಠ ಅಂತಕ್ಕಂಥದನ್ನ ಈ ಜಗತ್ತಿನ ಮೇಲೆ ಜಾರಿಗೆ ತಂದಿರತಕ್ಕಂತಹ ಏಕೈಕ ಕ್ರಾಂತಿ ಪುರುಷ ಯಾರಾದ್ರೂ ಕೂಡ ಇದ್ರೆ ಅವರು ವಿಶ್ವಗುರು ಬಸವಣ್ಣನವರು ಅಂತಕ್ಕಂಥ. ಈ ನಿಮ್ದೇನೋ ಒಳ್ಳೇದಾಗಬೇಕಾದ್ರೆ ನಿಂತಿರ್ಲಿಲ್ಲ. ನಾವು ಏನೇ ಕೆಟ್ಟ ಸಮಯ ಬಂದಾಗ ಯಾರಾದ್ರೂ ಏಕ ವ್ಯಕ್ತಿ ನಿಂತಿದ್ರೆ ಅದೇ ಗುರುಪಾದಪ್ಪ ನಾಗಮಾರ್ಪಡೆಯಲ್ ಅಂತ ಹೇಳಕ್ಕೆ ಬಯಸ್ತಾ ಇದ್ದೀನಿ. ಮೊನ್ನೆ ನಮ್ಮ ಸರ್ಕಾರ ಇದ್ದಾಗ ಸನ್ಮಾನ್ಯನೀಯ ಶ್ರೀ ಸೂರ್ಯಕಾಂತ್ ನಾಗಮಾರ್ಪಡೆ ಈ ಸಮಾಜದ ಒಳ್ಳೇದಾಗಬೇಕು, ಈ ಸಮಾಜ ನಮ್ಮ ಜೊತೆ ಯಾವತ್ತೂ ನಿಂತಿದೆ ಅಂತ ಮೊನ್ನೆ ತಾನೇ ಮೌನೇಶ್ವರ ದೇವಸ್ಥಾನಕ್ಕೆ 2 ಕೋಟಿ ರೂಪಾಯಿ ಫಂಡ್ ಬೀದರ್ ಜಿಲ್ಲೆ ಯಾರಾದ್ರೂ ನಾಯಕತ್ವ ಕೊಟ್ಟಿದ್ದಾರೆ ಅದೇ ಸನ್ಮಾನ್ಯ ಶ್ರೀ ಸೂರ್ಯಕಾಂತ್ ನಾಗಮಾರ್ಪಡೆಯಲ್ ಅಂತ ಹೇಳಕ್ಕೆ ಬಯಸ್ತಾ ಇದ್ದೇನೆ. ಭಗವಾನ್ ವಿಶ್ವಕರ್ಮರವರು ಈ ದೇವ ಶಿಲ್ಪಿಗಳು ಎಲ್ಲ ಏನ್ ನಿರ್ಮಾಣ ಮಾಡಿದ್ರೆ ಈ ಸುಂದರವಾದ ಏನ್ ಜಿಲ್ಲೆಗಳು, ಈ ನಾಡು ಎಲ್ಲ ಏನ್ ನೋಡ್ತಾ ಇದೀವಿ ಅದೇ ಭಗವಾನ್ ವಿಶ್ವಕರ್ಮರನ್ನು ಬೆಳೆಸ್ಕೋಬೇಕಾಗುತ್ತದೆ. ಇಂಥ ಹಾಲ್ಗಳು ಏನ್ ಸುಂದರವಾದ ಹಾಲ್ ಆಗಿದೆ, ಬಹಳ ವಂಡರ್ಫುಲ್ ಆರ್ಕಿಟೆಕ್ಚರ್ ಅನ್ನು ಮಾಡಿದಿರ. ಇದೆಲ್ಲ ಶ್ರಮೆ, ಇದೆಲ್ಲ ಸಲ್ತಾರೆ ಅದೇ ನಮ್ಮ ವಿಶ್ವಕರ್ಮ ಸ್ನೇಹಿತರಿಗೆ. ಹಾಗೆ ಇವತ್ತು ನಾನು ನನ್ನ ಮನೆಯಲ್ಲಿ ಖುಷಿಯಾಗಿರ್ಬೇಕು, ನೀವೆಲ್ಲ ಬಂದಿರ್ಕೊಂಡ್ರೆ ಎಲ್ಲರೂ ಮನೆಯಲ್ಲಿ ಖುಷಿಯಾಗಿರ್ಬೇಕು. ನಾವೆಲ್ಲ ಮಲ್ಕೊಂಡಿದ್ದಾಗ ಅವರೆಲ್ಲ ಎದ್ದು ಸೇವೆ ಸಲ್ಲಿಸ್ತಾ ಇದ್ದಾರೆ. ಬಂದಿರ್ತಕ್ಕಂಥ ಪ್ರತಿಯೊಬ್ಬರು ಆರ್ಮಿ ಆಫೀಸರ್ಗಳಿಗೆ ನನ್ನ ತಲೆಬಾಗಿ ನಮಸ್ಕಾರಗಳನ್ನು ಹೇಳ್ತಾ ಇದ್ದೇನೆ. ಹಾಗೆ ನನ್ನನ್ನು ಈ ಸಮಾಜ ನಮ್ಮ ಕೆಪಿ ನಂಜುಂಡಯ್ಯನವರು ಹಾಗೂ ಶ್ರೀ 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 ದೊಡ್ಡೇಂದ್ರ ಮಹಾಸ್ವಾಮಿಗಳು ಕಳೆದ 25 ವರ್ಷಗಳಿಂದ ಈ ಸಮಾಜಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ದಾರೆ. ನನಗೆ ಹೇಳ್ತಾ ಇದ್ರು, ಕರ್ನಾಟಕದಲ್ಲಿ ಪ್ರತಿಯೊಂದು ಜಿಲ್ಲೆ, ಪ್ರತಿಯೊಂದು ತಾಲೂಕು, ಪ್ರತಿಯೊಂದು ಹಳ್ಳಿಯಲ್ಲಿ ನಮ್ದು ಈ ಸಮಾಜ ಇದೆ. ಈ ಸಮಾಜ ಇನ್ನು ಮುಂದೆ ಹೋಗ್ಬೇಕು, ಈ ಸಮಾಜಕ್ಕೆ ಅನುದಾನ ತಂದು ಕೊಡ್ಬೇಕಂತ ಹೇಳ್ತಾ ಇದ್ರು. ಬರ್ತಕ್ಕಂಥ ದಿನಗಳಲ್ಲಿ ನಮ್ಮ ತಂದೆಯವರ ಆಸೆ ಬಂದ ನಂತರ ಈ ಸಮಾಜಕ್ಕೆ ನಮ್ಮ ತಂದೆಯವರ ಕಡೆಯಿಂದ ಏನಾದ್ರೂ ಅನುದಾನನೂ ಮಾಡಿಕೊಡ್ತೀವಿ. ಈ ಸಮಾಜದ ಹಿಂದೆನೂ ನಿಂತಿದ್ದೀವಿ, ಮುಂದೆನೂ ನಿಲ್ಲೋದು ಭರವಸೆ ನಾನಾಗಿರ್ಬೋದು, ನನ್ನ ತಂದೆಯವರಾಗಿರ್ಬೋದು, ನನ್ನ ದೊಡ್ಡಪ್ಪರಾದ ಸನ್ಮಾನ್ಯ ಶ್ರೀ ಉಮಾಕಾಂತ್ ನಾಗಮಾರ್ಪಡೆಯವರಾಗಿರ್ಬೋದು, ಪ್ರತಿಯೊಬ್ಬರು ನಿಮ್ಮ ಸಮಾಜದಲ್ಲಿ ನಿಂತೀವಿ. ನಿಮ್ಮ ಒಳ್ಳೆಯ ಸಮಯ ಬಂದಾಗ ನಿಮ್ಮ ಫಂಕ್ಷನ್ಗಳಿಗೆ ನಾನು ಬರಲಿ ಹೋಗ್ಲಿ, ಆದ್ರೆ ಅವಣಪ್ಪ ಮಾಡಿ ಹೇಳ್ತೀನಿ, ಈ ಸಮಾಜಕ್ಕೆ ಏನೋ ಕಷ್ಟ ಬಂದಾಗ ಇದೇ ತರುಣ್ ನಾಗಮಾರ್ಪಡೆಯವರು ನಿಮ್ ಜೊತೆ ನಿಂತ್ಕೊಂತಾರ ಅಂತ ಹೇಳ್ತಾ ನಾನು 2 ಮಾತು ಮುಗಿಸ್ತೀನಿ. ವಿಶ್ವಕರ್ಮ ಜಯಂತಿಯನ್ನಿತ್ತು. ಇವತ್ತು 19ನೇ ತಾರೀಕು. ಇವತ್ತು ವಿಶ್ವಕರ್ಮದ ಒಂದು ಎಲ್ಲರೂ ಸಮಾಜದವರು ಒಗ್ಗೂಡಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ವಿಶ್ವಕರ್ಮದ ಸಮಾಜದ ಬಗ್ಗೆ ಹೇಳಬೇಕಾದ್ರೆ ಎಲ್ಲಾ ಧರ್ಮಗಳಿಗೂ ಒಂದು ಸಮಾನತೆಯಿಂದ ತಗೊಳ್ಳಬಹುದಂತಹ ಒಂದು ಸಮಾಜ ಅಂದ್ರೆ ವಿಶ್ವಕರ್ಮ ಸಮಾಜ. ಅನೇಕ ಶಿಲ್ಪಿಗಳಿಂದ, ಅನೇಕ ಕಲೆಗಳಿಂದ ಒಗ್ಗೂಡಿದಂತ ತುಂಬಾ ನಮ್ದು ಭಾರತದಲ್ಲಿ ಹಾಗೂ ವಿದೇಶದಲ್ಲಿ ಐತಿಹಾಸಿಕವಾಗಿ ಒಂದು ಹೆಸರು ಮಾಡದಂತ ಯಾವ್ದಾದ್ರು ಒಂದು ಸಮಾಜ ಇದ್ರೆ ಅದು ವಿಶ್ವಕರ್ಮ ಸಮಾಜ ಅಂತ ಹೇಳಬಹುದು. ರಾಮ ಮಂದಿರ ವಿನ್ಯಾಸವೂ ಕೂಡ ಮಾಡಿರೋದು ವಿಶ್ವಕರ್ಮ ಸಮಾಜದವರು.
ಇವತ್ತು ರಾಮ ಮಂದಿರ ಅಂದ್ರೆ ನಮ್ದು ವಿಶ್ವದಲ್ಲಿ ಎಲ್ಲ ಒಂದು ದೊಡ್ಡ ಗುಡಿ ಅಂತ ಕೂಡ ಹೇಳಬಹುದು. ಅದರ ವಿನ್ಯಾಸ ಮಾಡಿದವರು ಕೂಡ ನಮ್ಮ ವಿಶ್ವಕರ್ಮ ಸಮಾಜದವರು. ಹಾಗೆ ಅನೇಕ ಕಲೆಗಳಲ್ಲಿ ಬರಹಗಾರರಲ್ಲಿ, ಸಂಗೀತಗಾರರಲ್ಲಿ ಹಾಗೂ ಒಡವೆಗಳ ಶಿಲ್ಪಿಗಳಲ್ಲಿ ಹಾಗೂ ಬಡಿಗೆತನ ಕಾರ್ಯಕ್ರಮಗಳಲ್ಲಿ ಹಾಗೂ ಇನ್ನೂ ಅನೇಕ ವಿವಿಧ ಕಾರ್ಯಕ್ರಮಗಳಲ್ಲಿ ಒಳ್ಳೆಯವನ್ನ ಕೆಲಸ ಮಾಡುತ್ತಾ ಹೆಸರಿಸುವಂತ ಮಾಡಿದಂತ ಯಾವಾಗಲೂ ಒಂದು ಧರ್ಮ ಅಂದ್ರೆ ವಿಶ್ವಕರ್ಮ ಸಮಾಜ ಅಂತ ಹೇಳಬಹುದು. ಆದ್ರೆ ತುಂಬಾ ಸಮಯವಾಗಿದೆ ಹಾಗೂ ಎಲ್ರಿಗೂ ಅನ್ಸುತ್ತೆ ಹಸುವಾಗಿದೆ ಅನ್ಸುತ್ತೆ, ಟೈಮ್ ಆಗಿದೆ ಊಟದ್ದು. ಈಗ ನಮ್ಮ ಅಪ್ಪವರು ಕೂಡ ಮಾತಾಡಬೇಕು ನಮ್ಮ ಸಮಾಜದ ಏಳಿಗೆಗಾಗಿ ಹಾಗೂ ಎಲ್ಲ ನಮ್ದು ಜನರ ಪರವಾಗಿ ಅಪ್ಪವರು ಮಾತಾಡ್ತಾರೆ ಅಂತ ಹೇಳುತ್ತಾ ನನಗೆ ಕರೆಸಿ ಸನ್ಮಾನ ಮಾಡಿಸಿದಕ್ಕೆ ಎಲ್ಲರಿಗೂ ಧನ್ಯವಾದ ತಿಳಿಸ್ತೇನೆ.